100%. ನಾನು ತಿಗದ ಬಗ್ಗೆ ಮಾತಾಡಿದ್ರು, ಖಂಡಿತಲ್ಲೂ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತಾರೆ. ಹಸುಗೆ ನಾವು ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ಆದ್ರೆ ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ, ಬರೀ ಹುಡುಗಿರು ತಿಗಕ್ಕೆ ಹೊಡಿತಾ ಇದ್ರು, ಬರ್ಬತ್ತಾಗೋಗ್ಬಿಟ್ರು ಅವರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ, ನನ್ನ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದು ಬಿಟ್ರೆ ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಯಾವಾಗಲೂ ಅಷ್ಟೇನೆ ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು. ಹಸುಗೆ ನೀವೇನು ಕೈ ಮುಗಿತಿರೋ ನಿಮಗೂ ಅಷ್ಟೇ. ಕನ್ನಡದಲ್ಲಿ ಒಬ್ರು ಇರೋ ಮಾತೆತ್ತರು ಹುಡುಗಿ ತಿಗ ಹೊಡಿತಲೇ ಇರೋರು ಪಿಕ್ಚರಲ್ಲಿ ಬರ್ಬತ್ತಾಗೋಗ್ಬಿಟ್ರಿ. ಅವರಷ್ಟು ಬರ್ಬತ್ತಾ ಇರೋರು ಇನ್ನೊಬ್ರು ಇಲ್ಲ 100%. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಈ ಜ್ಯೋತಿಷಿಗಳು, ಕೆಲ ಜ್ಯೋತಿಷಿಗಳು, ಈ ಆರ್ಯವರ್ಧನ ಗುರೂಜಿ ಅಂತ ಏನೋ ಒಬ್ರು ಸ್ವಾಮೀಜಿಗಳಿದ್ದಾರೆ. ಇನ್ನು ಗುರೂಜಿ ಅದು ಯಾವ ರೀತಿ ಗುರೂಜಿಗಳಾಗ್ತಾರೋ ಅದು ಅವರೇ ಸ್ಪಷ್ಟನೆ ಕೊಡಬೇಕು. ಈಗ ಈ ಆರ್ಯವರ್ಧನ ಅವರ ಒಂದು ಸ್ಟೇಟ್ಮೆಂಟು ಇಡೀ ಸಮಾಜದಲ್ಲಿ ಒಂದು ರೀತಿ ಡಿಸ್ಟರ್ಬ್ ಮಾಡಿದೆ. ಜನ ಒಂದು ರೀತಿ ಅದನ್ನು ಹಾಸ್ಯಾಸ್ಪದವಾಗಿ ನೋಡ್ತಾರೆ, ಕೆಲವರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ, ಇನ್ನು ಕೆಲವರು ಇದು ಹಿಂಗೂ ಇರುತ್ತಾ, ಇವ್ರು ಹೇಳೋ ವಿಚಾರ ನಿಜಾನ ಅಂತೇಳಿ ಅವರು ಕೂಡ ಡೌಟಲ್ಲಿದ್ದಾರೆ. ಅವ್ರು ಹೇಳಿದ್ದಾರೆ, ಒಂದು ಮೀಡಿಯಾದಲ್ಲಿ ಕುಳಿತು, ಲಕ್ಷ್ಮಿ ಮನುಷ್ಯನ ಗುದದ್ವಾರದಲ್ಲಿರ್ತಾಳೆ, ಸೊ ಎಲ್ಲರೂ ಕೂಡ ಆ ಗುದದ್ವಾರಕ್ಕೆ ಪೂಜೆ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಅವ್ರು ಇನ್ನೂ ಸ್ವಲ್ಪ ರಾ ಪದದಲ್ಲಿ ಬಳಸಿದ್ದಾರೆ. ನನಗೆ ಹೆಂಗೆ ಇದೆಲ್ಲ ಸಮಾಜದಲ್ಲಿ ಮೊದಲು ಇಂಥವ್ರನ್ನ ಈ ರೀತಿ ಹೇಳೋರನ್ನ ಕರೆಸಿ ಸಂದರ್ಶನ ಮಾಡೋರ ಬುದ್ಧಿ, ಮತ್ತು ಇವರು ಈ ರೀತಿ ಹೇಳ್ಕೊಂಡು ಅದನ್ನು ದಕ್ಕಿಸ್ಕೊಂಡು ಮತ್ತೆ ಮುಂದುವರಿತಾರೆ, ಮತ್ತೆ ಪ್ರಚಾರವನ್ನು ಪಡಿತಾರೆ, ಯಾವುದೋ ಬಿಗ್ ಬಾಸ್ಗೆ ಹೋಗ್ತಾರೆ, ಇನ್ನೆಲ್ಲೋ ಇದಕ್ಕೆ ಕಾರ್ಯಕ್ರಮಗಳಲ್ಲಿ ಹೋಗ್ತಾರೆ, ಮತ್ತೆ ಮಿಂಚ್ತಾರೆ. ನನಗನ್ಸುತ್ತೆ ಎಲ್ಲ ಸಮಾಜನೇ ಹದಗೆಟ್ಟಿದೆಯೇನೋ ಅಂತ. ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ನಾವು ಎಂಥ ಸಮಾಜವನ್ನು ಕಟ್ಟಬೇಕು, ಮಾಧ್ಯಮಗಳು ಎಂಥ ಸಮಾಜವನ್ನು ಕಟ್ಟಬೇಕು, ಮತ್ತು ನಾಗರಿಕರು ಎಂಥವರನ್ನು ಪ್ರೋತ್ಸಾಹಿಸಬೇಕು, ಮತ್ತು ಯಾರ ಸಲಹೆಗಳನ್ನು ಪಡಿಬೇಕು. ಈಗ ನಾವು ಯಾರ ಹತ್ರ ಆದರೂ ಒಂದು ಒಳ್ಳೆಯ ಸಲಹೆಯನ್ನು, ಒಂದೇನಾದರೂ ಮಾಹಿತಿಯನ್ನು ಪಡಿತೀವಿ ಅಂದರೆ, ಅಥವಾ ಅಪೇಕ್ಷೆ ಪಡ್ತೀವಿ ಅಂದರೆ, ಅವ್ರು ನಮಗಿಂತನೂ ಕೂಡ ಜ್ಞಾನಿಗಳಾಗಿರಬೇಕು, ವೈಚಾರಿಕವಾಗಿರಬೇಕು, ಮತ್ತು ಒಳ್ಳೆಯ ವಿದ್ಯೆಯನ್ನು, ಜ್ಞಾನವನ್ನು ಪಡ್ಕೊಂಡಿರಬೇಕು, ಅವರು ಒಳ್ಳೆಯ ಅನುಭವಿಗಳಾಗಿರಬೇಕು, ಒಳ್ಳೆಯ ಸಜ್ಜನರಾಗಿರಬೇಕು, ಮತ್ತು ಯಾವುದೇ ಕ್ಷೇತ್ರದಲ್ಲಿ ಅವರು ಅಪಾರವಾದ ಪ್ರಾವೀಣ್ಯತೆಯನ್ನು, ಅನುಭವವನ್ನು ಪಡ್ಕೊಂಡಿರಬೇಕು. ಅಂಥವ್ರ ಹತ್ರ ನಾವು ಒಳ್ಳೆಯ ಸಲಹೆಗಳನ್ನು ಪಡ್ಕೊಂಡ್ರೆ ಅವರು ಒಳ್ಳೆ ಸಲಹೆಯನ್ನು ಕೊಡ್ತಾರೆ, ಒಳ್ಳೆ ಮಾರ್ಗದರ್ಶನವನ್ನು ತೋರಿಸ್ತಾರೆ. ಈಗ ಇವರು ಒಂದು ಗುರೂಜಿ ಅಂತ ಹೆಸರಿಟ್ಕೊಂಡ್ಬಿಟ್ಟು ಆರ್ಯವರ್ಧನ ಗುರೂಜಿ ಅಂತೇಳಿ ಈಗ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿ, ನಾನು ಈ ಸ್ಟೇಟ್ಮೆಂಟನ್ನು ಕೊಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಮತ್ತು ಸಮಾಜ ಅದನ್ನು ಹೆಂಗೆ ಸ್ವೀಕರಿಸುತ್ತೆ, ನನ್ನನ್ನು ಹೆಂಗೆ ಸಮಾಜ ನೋಡುತ್ತೆ, ಇದರಿಂದ ಯಾವ ರೀತಿ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಡಿಸ್ಟರ್ಬ್ ಆಗುತ್ತೆ ಅನ್ನುವಂಥ ಅರಿವೇ ಅವ್ರಿಗೆ ಇದ್ದಂಗಿಲ್ಲ. ಈಗ ಅವ್ರ ವಿರುದ್ಧ ಏನೋ ಕಂಪ್ಲೇಂಟ್ ಕೊಡಬೇಕು, ಅವರು ಒಂದು ರೀತಿ ಹಿಂದೂ ಧರ್ಮದ ದೇವರಿಗೆ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತೇಳಿ ಅದೊಂದು ಮಾಡ್ತಿದ್ದಾರೆ. ಈಗ ನಮ್ಮ ಸಂವಿಧಾನ ಅವರವರ ಧರ್ಮದ ಆಚರಣೆಗಳನ್ನು ಪಾಲನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಆಮೇಲೆ ಯಾವುದೇ ಧರ್ಮದ ಆಚರಣೆಗಳನ್ನು, ದೈವಗಳನ್ನು ಯಾರೂ ಕೂಡ ನಿಂದನೆ ಮಾಡಬಾರ್ದು. ಆದರೆ ಯಾವುದೇ ಧರ್ಮದಲ್ಲಿ ಆಚರಣೆಯ ನೆಪದಲ್ಲಿ ಆಗುವಂಥ ಮೌಢ್ಯಗಳನ್ನು, ಅನಾಚಾರಗಳನ್ನು, ಕಂದಾಚಾರಗಳನ್ನು, ಈ ರೀತಿ ಅಂಧಶ್ರದ್ಧೆಯನ್ನು ಯಾರಾದರೂ ಹೇರಿದ್ರೆ ಮತ್ತೆ ಮಾಡಿದ್ರೆ, ಮತ್ತೆ ಗುರೂಜಿ, ಧರ್ಮಗುರು, ಇನ್ಯಾವ್ಯಾವುದೋ ಹೆಸರಲ್ಲಿ, ಧಾರ್ಮಿಕ ನಾಯಕರ ಹೆಸರಲ್ಲಿ ಇವರು ಈ ರೀತಿಯ ಮೌಢ್ಯಗಳನ್ನು, ಈ ರೀತಿಯ ಕಂದಾಚಾರಗಳನ್ನು ಬಿತ್ತಿದ್ರೆ ಅದನ್ನು ಖಂಡಿತ ಪ್ರಶ್ನೆ ಮಾಡಬೇಕು. ಮತ್ತೆ ಅಂಥ ಕಂದಾಚಾರ ಮಾಡುವ, ರೀತಿ ಅಂಧಶ್ರದ್ಧೆಯನ್ನು ಬಿತ್ತುವವರ ಮುಖವಾಡವನ್ನು ಕೂಡ ಬಯಲು ಮಾಡಬೇಕಾಗಿರೋದು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು ಪ್ರಜ್ಞಾವಂತ ಮನುಷ್ಯರ ಮತ್ತು ಮಾಧ್ಯಮಗಳ ಕರ್ತವ್ಯ. ಅಂದರೆ ಇದನ್ನೆಲ್ಲ ನಾವು ಪ್ರೋತ್ಸಾಹಿಸ್ತೀವಿ, ಇದೆಲ್ಲ ವೈರಲ್ ಆಗುತ್ತೆ ಅಂತಂದರೆ ನಮ್ಮ ಸಮಾಜವೂ ಕೂಡ ಆ ರೀತಿ ಹದಗೆಟ್ಟೋಗಿದೆ ಅಂತ. ಹಳ್ಳಿ ಕಡೆ ಬಳಸ್ತಾರಲ್ಲ, ಹಡ್ನಾಡಿಯಾಗಿ ಹೋಗಿದೆ ಜನ ಅಂತೇಳಿ, ಹಂಗೆ ಜನರು ಹಂಗಾಗೋಗ್ಬಿಟ್ಟಿದ್ವಿ. ಒಳ್ಳೆ ಪ್ರಜ್ಞಾವಂತ ಜನ ಸಮೂಹ ಹೆಚ್ಚಾದಾಗ ಈ ರೀತಿ ನಾಟಕ ಮಾಡೋರು, ಈ ರೀತಿ ಬಾಯಿಗೆ ಬಂದಂಗೆಲ್ಲ ಏನೇನೋ ಹೇಳೋರು, ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳೋರು, ವಿಕೃತಿಗಳನ್ನು ಹೇಳೋರು,
ಕಡಿಮೆ ಆಗ್ತಾರೆ. ಇಲ್ಲಪ್ಪ ಸಮಾಜ ತುಂಬ ಸ್ವಸ್ಥವಾಗಿದೆ, ಜನ ನಾವು ಈ ರೀತಿ ಏನೇನೋ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಅದನ್ನ ಸ್ವೀಕರಿಸಲ್ಲ ಅನ್ನುವಂಥ ಪ್ರಜ್ಞೆ ಬರುತ್ತೆ. ಜನ ಹೇಗಿದ್ದಾರೆ ಅಂದರೆ ನಾವು ಹುಚ್ಚರ ಸಂಖ್ಯೆ ಸಮಾಜದಲ್ಲಿ ದೊಡ್ಡದಿದೆ, ಪ್ರಜ್ಞಾವಂತರ ಸಂಖ್ಯೆ ತುಂಬ ಕಡಿಮೆ ಇದೆ. ಈ ಹುಚ್ಚರ ಸಂಖ್ಯೆ, ಹುಚ್ಚರ ಸಮೂಹ ಈ ಪ್ರಜ್ಞಾವಂತರ ಮಾತುಗಳನ್ನ ತಮಾಷೆ ತೆಗೆದುಕೊಳ್ತಾರೆ. ಅಯ್ಯಪ್ಪ ನೀವು ಸಗಣಿಯನ್ನ ಮೈಗೆಲ್ಲ ಹಚ್ಕೋಬೇಡ್ರಿ ಕಣ್ರಪ್ಪ, ಅದರಿಂದ ರೋಗ ಬರುತ್ತೆ ಅಂತ ಹೇಳಿದ್ರೆ ಕೇಳಲ್ಲ. ಇಲ್ಲ, ನಾವು ಸಗಣಿ ಹಚ್ಕೊಳ್ತೀವಿ, ಸಗಣಿಯಿಂದ ಸ್ನಾನ ಮಾಡಿದ್ರೆ ಕೊರೋನಾ ಆಗುತ್ತೆ, ಸಗಣಿ ಹಾಕೊಂಡು ಸ್ನಾನ ಮಾಡಿದ್ರೆ ಫಂಗಸ್ ಬರುತ್ತೆ ಅಂತ ವೈಜ್ಞಾನಿಕವಾಗಿ ವೈದ್ಯರು ಹೇಳಿದ್ರೆ, ಇಲ್ಲ ಸಗಣಿಯಿಂದ ಸ್ನಾನ ಮಾಡಿದ್ರೆ ನಮ್ಮ ಧರ್ಮ ಹೇಳಿದೆ ನಮಗೆ ಕೊರೋನಾ ಹೋಗುತ್ತೆ, ನಮಗೆ ರೋಗ ರುಜಿನಗಳೆಲ್ಲ ಹೋಗ್ತವೆ ಅಂತೇಳಿ ಈ ರೀತಿ ಮಾಡಿದವ್ರಿಗೆ ಏನಾದರೂ ಹೇಳೋಕ್ಕಾಗತ್ತಾ? ನೀವು ಗಂಜಲ ಕುಡಿಬೇಡಿ, ಅದರಲ್ಲಿ ಕ್ರಿಮಿಕೀಟಗಳಿರ್ತವೆ, ಅದು ನಿಮ್ಮ ದೇಹಕ್ಕೆ ತೊಂದರೆ ಕೊಡುತ್ತೆ, ನೀವು ಶುದ್ಧವಾದ ಆಹಾರ, ಶುದ್ಧವಾದ ನೀರನ್ನು ಕುಡೀರಿ, ಶುದ್ಧವಾದ ನೀರಲ್ಲೇ ಸ್ನಾನ ಮಾಡಿ ಅಂತ ಹೇಳಿದ್ರೆ, ಇಲ್ಲ ನಾವು ಆ ರೀತಿ ಅಶುದ್ಧವಾದ ನೀರಲ್ಲೇ ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೇನು ಹೇಳೋಕ್ಕಾಗತ್ತೆ? ಯಾಕೆಂದರೆ ಅವರಿಗೆ ನಾವು ಹೇಳುವಂಥ ಮಾತುಗಳಲ್ಲಿ ಒಂದು ವೈಚಾರಿಕತೆ, ಒಂದು ಮಾನವೀಯತೆ, ಒಂದು ಪ್ರೊಟೆಕ್ಷನ್, ಒಂದು ರಕ್ಷಣೆ ಇದೆ ಅನ್ನೋದು ಅರ್ಥನೇ ಆಗಲ್ಲ. ಆ ಕಾರಣಕ್ಕೋಸ್ಕರ ಹುಚ್ಚರ ಸಂಖ್ಯೆ, ಅಜ್ಞಾನಿಗಳ ಸಂಖ್ಯೆ, ತಟ್ಟೆ ಬಡಿಯೋರ ಸಂಖ್ಯೆ, ಅವಿವೇಕಿ ಇರೋ ಸಂಖ್ಯೆ ಹೆಚ್ಚಿರೋದ್ರಿಂದ ಇಂಥ ಆರ್ಯವರ್ಧನ್ ಗುರೂಜಿಯವರು ಈ ಮಾತುಗಳು ಬಹಳ ಪ್ರಚಾರವನ್ನು ಪಡೀತವೆ. ಅವ್ರು ಮತ್ತೆ ಹೇಳ್ತಾನೆ ಇರ್ತಾರೆ. ಮತ್ತೆ ನಾನು ಒಂದು ಸ್ಟೋರಿಯನ್ನು ನೋಡಿದ್ದೆ. ಯಾರೋ ಸ್ವಾಮೀಜಿ ಅಂತೆ, ಅವನು ಯಾರೋ ಜ್ಯೋತಿಷ್ಯ ಅಂತೆ. ಜ್ಯೋತಿಷ್ಯ ಕೆಲವರು ವೈಜ್ಞಾನಿಕವಾಗಿ ಅದು ಇದೆ ಅಂತೇಳಿ ಸಾಬೀತು ಮಾಡೋ ಪ್ರಯತ್ನವನ್ನು ಮಾಡೋರು ಇದ್ದಾರೆ. ಜ್ಯೋತಿಷ್ಯ ಆಗಲಿ, ಯಾವುದೇ ಜ್ಞಾನ ಆಗಲಿ, ಯಾವುದೇ ವಿಚಾರ ಆಗಲಿ, ಅದು ಮನುಷ್ಯನ ಆತ್ಮವಿಶ್ವಾಸವನ್ನ ಹೆಚ್ಚಿಸಬೇಕೇ ಹೊರತು ಅವನನ್ನು ಕುಗ್ಗಿಸಬಾರ್ದು. ಅವನಲ್ಲೊಂದು ಚೈತನ್ಯವನ್ನು ಬಿಂಬಿಸಬೇಕು. ಯಾವುದೇ ಸಿದ್ಧಾಂತಗಳು ಅವನಲ್ಲೊಂದು ಒಳ್ಳೆ ಚೈತನ್ಯ ಬರಬೇಕು. ಅವನು ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಆಮೇಲೆ ಸಮಾಜದಲ್ಲಿ ಬರುವಂಥ ಆತಂಕಗಳನ್ನು, ಸಮಸ್ಯೆಗಳನ್ನು ಅದನ್ನೆಲ್ಲ ಫೇಸ್ ಮಾಡಿ ಅವನು ಮಾನವೀಯ ಮನುಷ್ಯನಾಗಿ ಬಾಳುವ ನಿಟ್ಟಿನಲ್ಲಿ ಜ್ಯೋತಿಷ್ಯ ಶಾಸ್ತ್ರಗಳು, ಆಮೇಲೆ ಈ ಯಾರ್ಯಾರು ಏನೇನೋ ಹೇಳ್ತಾರಲ್ಲ ಆ ಸಂಖ್ಯಾಶಾಸ್ತ್ರಗಳು, ಇನ್ಯಾವ್ಯಾವ ಶಾಸ್ತ್ರಗಳು, ಅವು ಮನುಷ್ಯನನ್ನು ತಯಾರಿ ಮಾಡಬೇಕು, ಅವನನ್ನು ಗಟ್ಟಿಗೊಳಿಸ್ಬೇಕು. ಕುವೆಂಪು ಹೇಳ್ತಾರಲ್ಲ, ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು ಅಂತ. ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು ಅಂತ. ಶಾಸ್ತ್ರಗಳ ಹೆಸರಲ್ಲಿ ಇವತ್ತು ಏನೇನಾಗ್ತಾ ಇದೆ? ಶಾಸ್ತ್ರ ಹೇಳ್ತೀನಿ, ಅವ್ರ ಶಾಸ್ತ್ರ ಅವ್ರಿಗೆ ಗೊತ್ತಿರಲ್ಲ. ಶಾಸ್ತ್ರ ಹೇಳ್ತೀನಿ ದಾರ್ಶನಿಕರ ಚಿಂತನೆಗಳನ್ನು ನಾವು ಅಳವಡಿಸ್ಕೊಳ್ಳದೆ ಇದ್ರೆ ಈ ರೀತಿ ತಲೆಗೆ ಹುಳ ಬಿಡೋರು, ಈ ರೀತಿ ಹುಚ್ಚುಚ್ಚು ಮಾತಾಡಿ ನಮ್ಮ ಮನಸ್ಸನ್ನ, ವ್ಯವಸ್ಥೆನ ರಾಡಿ ಮಾಡೋರು ಬರ್ತಾರೆ. ನಾನು ಹೇಳಿಕೊಟ್ಟಿದ್ದೆ. ಅಂದರೆ ಯಾವುದೇ ಸಿದ್ಧಾಂತಗಳು, ವಿಚಾರಗಳು ಮನುಷ್ಯನನ್ನ ಮಾನವೀಯನನ್ನಾಗಿ ಮಾಡಬೇಕು, ಅವನಲ್ಲೊಂದು ಚೈತನ್ಯ ಮೂಡಿಸ್ಬೇಕು, ಅವನನ್ನು ಗಟ್ಟಿಗೊಳಿಸ್ಬೇಕು. ಅವನು ಯಾವುದೋ ಒತ್ತಡದಲ್ಲಿ, ಯಾವುದೋ ಆತಂಕದಲ್ಲಿ, ಯಾವುದೋ ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ಇವ್ರ ಮಾತುಗಳನ್ನು ಕೇಳಿ ಮತ್ತವನ ಬದುಕನ್ನು ಹಾಳು ಮಾಡ್ಕೋಬಾರ್ದು. ಒಂದು 6 ತಿಂಗಳು 7 ತಿಂಗಳಲ್ಲಿ ನಡೆದಂಥ ಒಂದು ಘಟನೆ. ಯಾರೋ ಒಬ್ಬ ವಿದ್ಯಾರ್ಥಿನಿನೋ ಮಹಿಳೆನೋ, ಯಾರೋ ಒಬ್ಬ ಜ್ಯೋತಿಷಿ, ನೀನು ನಿನಗೆ ಆಯಸ್ಸಿಲ್ಲ, ನೀನು ಸತ್ತೋಗ್ಬಿಡ್ತೀಯಾ ಅಂಥೇಳಿ ಜ್ಯೋತಿಷ್ಯ ಹೇಳಿಬಿಡಿದಾನೆ. ಜ್ಯೋತಿಷ್ಯ ಅದು ಎಲ್ಲ ಮಾಧ್ಯಮಗಳಲ್ಲೂ ಸುದ್ದಿ ಆಯಿತು. ಆ ಮಾತನ್ನು ಕೇಳಿ, ಈ ಅವಿವೇಕಿಯ ಮಾತನ್ನು ಕೇಳಿ ಆ ಮಹಿಳೆಯ ಯಾರೋ ಒಬ್ಬ ವಿದ್ಯಾರ್ಥಿನೂ ಯಾರೋ ಗೊತ್ತಿಲ್ಲ ನನಗೆ, ಅಂದ್ರೆ ಒಟ್ಟು ಮಹಿಳೆ ಸೂಸೈಡ್ ಮಾಡ್ಕೊಂಡು ಸತ್ತೇ ಹೋಗ್ಬಿಟ್ಟು. ಅಂದ್ರೆ ಆಡುವ ಮಾತು ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ. ನಾನು ಆಡುವ ಮಾತು ಮನುಷ್ಯನ ಬದುಕನ್ನು ಬೆಳಗಿಸಬೇಕೇ ಹೊರತು ಅವನನ್ನ ಹಾಳು ಮಾಡಬಾರ್ದು ಅನ್ನೋ ಪ್ರಜ್ಞೆ ಇಲ್ಲವೇ ಇಲ್ಲ. ಎಲ್ಲರೂ ಟೋಪಿ ಹಾಕೊಂಡ್ಬಿಡೋದು, ಎಲ್ಲ ಒಂದು ಪೇಟ ಹಾಕೊಂಡ್ಬಿಡೋದು, ಅಥವಾ ಒಂದು ಕೇಸರಿ ಶಾಲ್ ಹಾಕೊಂಡ್ಬಿಡೋದು, ಹಣೆಗೊಂದು ಕುಂಕುಮ ಇಟ್ಕೊಂಡು ನಾನು ಜ್ಯೋತಿಷಿ, ಬನ್ನಿ ನನ್ನ ಮಾತು ಕೇಳಿ, ನೀವು ಇವತ್ತು ಈ ಕೆಲಸ ಮಾಡಿ, ಹಿಂಗಾಗುತ್ತೆ. ಈ ಮಾಧ್ಯಮಗಳು ಕೂಡ ಇಂಥವ್ರಿಗೆ ಕೊಡ್ತಾರಲ್ಲ, ಇವರೆಂಥ ಅವಿವೇಕಿ, ಇವರೆಂಥ ಈ ಮಾಧ್ಯಮಗಳಲ್ಲಿರುವಂಥ ಜನರು ಅವರೆಂಥ ಅವಿವೇಕಿಗಳು ಅಂತ ಅನ್ಸುತ್ತೆ ನನಗೆ. ಅದೇ ಬುದ್ಧನ ವಿಚಾರಣೆ, ಸ್ವಾಮಿ ವಿವೇಕಾನಂದರ ಅಂತ ಒಂದು ವಿವೇಕ ಚಿಂತನೆಗಳು, ಬಸವಣ್ಣವರ ಚಿಂತನೆಗಳನ್ನ ಬೆಳಗ್ಗೆ ಹಾಕ್ರಪ್ಪ ನೋಡೋಣ, ಅದನ್ನ ಹೇಳ್ತಾರೆ. ನೋಡಲ್ಲ ಕಣ್ರಿ, ನೋಡಲ್ಲ, ಅವರು ಜನ ನೋಡಲ್ಲ. ಹಾಗಾಗಿ ನೀವು ಫಸ್ಟ್ ಕೊಡಿ. ಕರ್ನಾಟಕದ ಮಾಧ್ಯಮಗಳು ಮೊದಲು ಅದನ್ನು ಕೊಡಬೇಕು. ನೀವು ನೋಡಲ್ಲ ಅಂದ್ರೆ ನೀವು TRPಗೋಸ್ಕರ ಏನು ಬೇಕಾದ್ರೂ ಹಾಕ್ಬಿಡ್ತೀರಾ. ಮತ್ತೆ ಹೇಳ್ತೀರಾ ನಾವು ಸಮಾಜದ ಕನ್ನಡಿ, ನಾವು ಸ್ವಸ್ಥ ಸಮಾಜಕ್ಕಾಗಿ, ನಾವು ಹಿಂಗೆ, ಭ್ರಷ್ಟರಿಗೆ ಸಿಂಹ ಸ್ವಪ್ನ. ನೀವು ಬಿಸ್ನೆಸ್ ಮಾಡಕ್ ಬಂದಿದ್ದೀರಿ. ನೀವು ಬಿಸ್ನೆಸ್ ಮಾಡೋದಿದ್ರೆ ಮಾಧ್ಯಮ ಯಾಕೆ ಬರ್ತೀರಿ, ಮತ್ತೆ ಟ್ಯಾಗ್ಲೈನ್ ಯಾಕೆ ಹಾಕ್ತೀರಿ? ಬೆಳಗ್ಗೆ ಇವ್ರನ್ನ ಕೂರಿಸ್ಬಿಡ್ತಾರೆ. ನೋಡಿ ಇಂಥ ರಾಶಿಗೆ ಇವತ್ತು ಹಿಂಗ ಆಗೋಗ್ಬಿಡುತ್ತೆ, ಇವ್ನ ಕತೆ ಮುಗೀತು. ಹಿಂಗೆ ಪೂಜೆ ಮಾಡಿ, ಅವ್ನು ಯಾರೋ ಒಬ್ಬ ಕೇಳ್ತಿದ್ದೆ, ಯಾರೋ ಒಬ್ಬ ಜ್ಯೋತಿಷಿ ಹೇಳ್ತಿದ್ದ, ಇಷ್ಟು ಸೀರೆ
ಇಷ್ಟು ಕೆ ಜಿ ತುಪ್ಪ, ಇಷ್ಟು ಬೇಳೆ, ಇಷ್ಟು ತರಕಾರಿ, ಇಷ್ಟು ಇದು ಏನು ದವಸ ಧಾನ್ಯಗಳು, ಇದನ್ನೆಲ್ಲ ನೀನು ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನನ್ನ ಮನೆ ಅವನೇ ಯಾರೋ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನನ್ನ ಮನೆಗೆ ಬಂದು ಕೊಟ್ಟೋಗು, ನಿನಗೆ ಒಳ್ಳೇದಾಗತ್ತೆ. ಪಾಪ ಬದುಕನ್ನು ಕಟ್ಕೊಳ್ಳೋಕ್ಕೆ ಏನೋ ಒಂದು ಒಳ್ಳೆ ಸಲಹೆ ಸಿಗ್ಬೋದು, ಬಡವರು ಇರ್ತಾರೆ, ಏನೋ ಒಂದು ಒಳ್ಳೆ ಉತ್ತೇಜನಕಾರಿ ಮಾತಾಡ್ತಾರೆ, ನಮಗೆ ಒಂದು ಬದುಕಿಗೆ ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ಇವ್ರ ಹತ್ರ ಸಲಹೆ ಕೇಳಿದ್ರೆ ಇವರು 10,000, 20,000, 5,000 ರೇಷ್ಮೆ ಸೀರೆ ದುಡ್ಡು ಕೊಟ್ಟು ಇವರಲ್ಲಿ ಸತ್ತೋಗ್ಬೇಕಾ? ಎಂಥೆಂಥ ಅವಿವೇಕಿಗಳು ಸೇರ್ಕೊಂಡ್ಬಿಟ್ರಿ ಕರ್ನಾಟಕದಲ್ಲಿ. ಈ ಜ್ಯೋತಿಷ್ಯದ ಹೆಸರಲ್ಲಿ ಜನಸಾಮಾನ್ಯರ ಬದುಕನ್ನು ಹಾಳು ಮಾಡ್ತಿದ್ದಾರೆ. ಅದಕ್ಕೆ ಒಂದಷ್ಟು ಮೀಡಿಯಾಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಭಯೋತ್ಪಾದಕರು, ಭಯವನ್ನ ಹುಟ್ಟಿಸುವ ಭಯೋತ್ಪಾದಕರು ಅಂತ ಕರಿಬೇಕು. ಯಾಕಂದ್ರೆ ಜನರಲ್ಲಿ ಆತಂಕ ಕ್ರಿಯೇಟ್ ಮಾಡ್ಬಿಡ್ತಾರೆ. ನೋಡಿ, ಇಂಥ ರಾಶಿಯವರು ಇಂಥವ್ರು ಇವತ್ತು ಹಿಂಗೆ ರೀತಿ ಮಾಡಲಿಲ್ಲ ಅಂದ್ರೆ ಅವ್ರ ಕತೆ ಮುಗ್ದೋಗ್ಬಿಟ್ಟು ಢಮಾರ್. ಇವ್ರು ಆರಾಮಾಗಿರ್ತಾರೆ ನೆಮ್ಮದಿಯಾಗಿ. ಇವ್ರ ಮಾತನ್ನು ಕೇಳಿಸ್ಕೊಂಡವರು ಅವರೆಷ್ಟು ಆತಂಕಕ್ಕೆ. ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಅದನ್ನು ವಿವೇಚನೆ ಮಾಡೋ ಶಕ್ತಿ ಇರಲ್ಲ. ಅವ್ರಿಗೆ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಇವರೆಲ್ಲ ಬುರುಡೆ ಗಿರಾಕಿಗಳು. ಇವ್ರ ತಲೆಯಲ್ಲಿ ಯಾತದು ಸಗಣಿ ತುಂಬ್ಕೊಂಡಿದೆ, ಸುಮ್ಮನೆ ಬಾಯಿ ಬೊಗಳ್ತಾರೆ ಅಂತೇಳಿ ಇವ್ರಿಗೆ ಅರ್ಥ ಆಗ್ಬೇಕಲ್ಲ. ಅದೇನೋ ಗುದದ್ವಾರದಲ್ಲಿ ಲಕ್ಷ್ಮೀಜಿ ಅಂತೆ ಪೂಜೆ ಮಾಡ್ಬೇಕಂತ ಎಂತೆಂಥ. ಅದರ ಬದಲಾಗಿ ಕರ್ನಾಟಕದಲ್ಲಿ ಒಂದಷ್ಟು ಒಳ್ಳೆ ಪ್ರಜ್ಞಾವಂತರಿದ್ದಾರೆ. ಮನುಷ್ಯ ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳುವುದು ಹೇಗೆ, ಆಕ್ರಿ ನಾವು ಮನುಷ್ಯರಾಗುವುದು ಹೇಗೆ ಮಾತಾಡ್ತಾರೆ. ಕೊಡಿ, ಎಂತೆಂಥರಿದ್ದಾರೆ, ಒಳ್ಳೊಳ್ಳೆ ಸ್ಕಾಲರ್ಸ್ ಇದ್ದಾರೆ, ಒಳ್ಳೊಳ್ಳೆ ಪ್ರಜ್ಞಾವಂತರಿದ್ದಾರೆ, ಅರಿವುಳ್ಳವರು ಇದ್ದಾರೆ. ಅವ್ರಿಗೂ ವೇದಿಕೆ ಕೊಡಲ್ಲ. ಇವ್ರು ಬಂದು ಹಾಕೊಂಡ್ಬಿಡ್ತಾರೆ. ಏನಂಗೆ ಆ ಪೂಜೆಗಳು ಇದು ಪೂಜೆ ಮಾಡಿಯಪ್ಪ. ಆದ್ರೆ ಪೂಜೆ ಮಾಡ್ತಾ ಮಾಡ್ತಾ ಜನರಲ್ಲಿ ಏನ್ ತುಂಬ್ತಾ ಇದ್ದೀರಾ? ವಿಷವನ್ನ ತುಂಬ್ತಿದ್ದಾರೆ, ಜನರ ಬದುಕನ್ನು ಹಾಳು ಮಾಡ್ತಿದ್ದಾರೆ. ಕೆಟ್ಟ ವ್ಯವಸ್ಥೆಯಲ್ಲಿದ್ದೀವಿ. ಅದಕ್ಕೆ ನನಗನ್ಸುತ್ತೆ ಪ್ರಜ್ಞಾವಂತರ ಸಂಖ್ಯೆ ಹೆಚ್ಚಾಗಬೇಕು. ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಸರ್ಕಾರ ಈಗ ಅಧಿಕಾರ ಈ ಅವಿವೇಕಿಗಳ ಕೈಗೆ ಸಿಕ್ಬಿಡುತ್ತೆ. ಅಧಿಕಾರಕ್ಕೆ ಬರುವಂತವ್ರು, ಒಬ್ಬ ರಾಜಕಾರಣಿ, ಯಾರೋ ಒಬ್ಬ MLA, ಒಬ್ಬ ಸಚಿವ, ಒಬ್ಬ ಪ್ರಧಾನಿ, ಒಬ್ಬ ಮುಖ್ಯಮಂತ್ರಿಗಳು, ಅವ್ರಿಗೆ ವೈಚಾರಿಕವಾದ ಪ್ರಜ್ಞೆ, ಮಾನವೀಯ ಪ್ರಜ್ಞೆ, ಸಮಾಜ ಸುಧಾರಣೆಯ ಪ್ರಜ್ಞೆ, ಪ್ರಕೃತಿಯ ಬಗ್ಗೆ ಅರಿವು, ಜನರಲ್ಲಿ ಒಂದು ಒಳ್ಳೆ ಒಂದು ಉತ್ತೇಜನ ಕೊಡುವಂಥದ್ದು, ಆ ಒಂದು ಅರಿವಿದ್ದಾಗ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಮೌಢ್ಯ ನಿಷೇಧ ಕಾಯ್ದೆ ಇದೆ ಕರ್ನಾಟಕದಲ್ಲಿ. ಇವ್ರನ್ನೆಲ್ಲ ಕಾಯ್ದೆಗೆ ಒಳಪಡಿಸಿ ಇವ್ರನ್ನೆಲ್ಲ ಕಾನೂನು ಶಿಕ್ಷೆ ಒಳಪಡಿಸ್ಬೇಕು. ಏನ್ ಜನರನ್ನಂತೂ ಹಿಂಡಿ ಹಿಪ್ಪೆ ಮಾಡ್ತಿದ್ದಾರೆ, ಜನರ ನೆಮ್ಮದಿನ ಕಸಿತಾ ಇದ್ದಾರೆ. ಮತ್ತು ವೈರಲ್ ಮಾಡೋದು, ಹಿಂಗ್ ಮಾಡ್ಲಿಲ್ಲ ಅಂದ್ರೆ ಹಿಂಗಾಗುತ್ತಂತೆ, ಏನೂ ಆಗಲ್ಲ. ಮಣ್ಣು ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಕನಕದಾಸ, ಶರಣರು ಇವರೆಲ್ಲ ಹೇಳಿರೋದೇನು ಅಂದ್ರೆ ನಿಮ್ಮ ಬದುಕು ತುಂಬಾ ಸುಂದರಗೊಳ್ಳೋದಕ್ಕೆ, ನಿಮ್ಮ ಬದುಕನ್ನು ನೀವೇ ಉದ್ದೀಪನಗೊಳಿಸೋದಕ್ಕೆ ನಿಮ್ಮಲ್ಲೊಳಗಡೆ ಚೈತನ್ಯ ಇದೆ. ಆ ಚೈತನ್ಯವನ್ನು ಕಂಡುಕೊಳ್ಳಿ, ಒಂದು ಮಾನವೀಯದ ನಡೆಯಲ್ಲಿ ಸಾಗಿ ಮನುಷ್ಯರಾಗಿ ಬದುಕಿ, ಸರಿಯಾದ ದಾರಿಯಲ್ಲಿ ಹಣವನ್ನ ಮಾಡಿ, ಸರಿಯಾದ ದಾರಿಯಲ್ಲಿ ಬದುಕಿ, ಎಲ್ಲರ ಜೊತೆ ಸೌಹಾರ್ದಯುತವಾಗಿ ಬದುಕಿ ಅಂತ ಹೇಳಬೇಕು. ಇವ್ರು ಅದನ್ನ ಹೇಳಲ್ಲ. ನೀನು ಹಿಂಗ್ ಮಾಡು, ಆ ರಾತ್ರಿ ನೀನು ಈ ರೀತಿ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ನಿನಗೆ ಸಾಲ ಸೋಲ ಆದ್ರೂ ಮಾಡು, ಹಿಂಗ್ ಮಾಡಿ ನಿನ್ ಬದುಕು ಇದಾಗುತ್ತೆ, ಇಲ್ಲಾಂದ್ರೆ ನೀನು ಸತ್ತು ಹೋಗ್ಬಿಡ್ತೀಯ, ನೀನು ಹಾಳಾಗೋಗ್ಬಿಡ್ತೀಯ. ಯಾರು ಯಾರನ್ನು ಏನನ್ನು ಮಾಡೋದಕ್ಕಾಗಲ್ಲ. ಈ ಭೂಮಿಯಲ್ಲಿ, ಈ ಪ್ರಕೃತಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಶಕ್ತಿ ಇದೆ. ಅವನ ಬದುಕನ್ನು ಉದ್ದೀಪನಗೊಳಿಸ್ಕೊಳ್ಳೋದಕ್ಕೆ, ಬೆಳಗಿಸಿಕೊಳ್ಳೋದಕ್ಕೆ ಸರಿಯಾದ ಮಾರ್ಗದರ್ಶನ ಪಡಿಬೇಕು. ಇಂಥ ಅವಿವೇಕಿಗಳ ಮಾರ್ಗದರ್ಶನ ಪಡ್ಕೊಂಡ್ಬಿಟ್ರೆ ಮುಗಿದ ಕತೆ. ಆಮೇಲೆ ಒಂದಷ್ಟು ಅಧ್ಯಯನ ಹೇಳ್ತವೆ, ಈ ರೀತಿ ಮೌಢ್ಯಗಳನ್ನ ಬಿತ್ತುವ ಮಾಧ್ಯಮಗಳನ್ನ ನೋಡ್ತಾ ಇದ್ರೆ ಅವರ ದೇಹದಲ್ಲಿ ಒಂದು ಏನು ನೆಗೆಟಿವ್ ಅಂಶಗಳನ್ನ ತುಂಬಿ ಅನೇಕ ಸಮಸ್ಯೆಗಳು ಬರುವ ಸಾಧ್ಯತೆಗಳಿರುವಂತೆ. ಯಾಕಂದ್ರೆ ಇವ್ರು ಹೇಳೋದು ಅದನ್ನೇ ಅಲ್ವಾ. ಒಂದು ಋತು, ಅಬ್ಬರದಲ್ಲಿ, ಇದರಲ್ಲಿ ಬೆಳಗ್ಗೆನೆ ಈ ರೀತಿ ವಿಷವನ್ನ ಜನರಲ್ಲಿ ತುಂಬಿಸ್ಬಿಟ್ರೆ ಅವ್ರ ಇಡೀ ದಿನದ ಬದುಕು ಒಂದ್ ರೀತಿ ಆತಂಕ, ಒಂದ್ ರೀತಿ ಅಭದ್ರತೆ ಏನೋ ಅಂದ್ಬಿಟ್ರಲ್ಲ ಅಂತ. ಅದರ ಬದಲಾಗಿ ವಚನಗಳನ್ನ, ಅದರ ಬದಲಾಗಿ ಕೀರ್ತನೆಗಳನ್ನ, ಅದರ ಬದಲಾಗಿ ವೈಚಾರಿಕತೆಯ ಬಿಂಬಿಸುವಂತ ವಿಚಾರಗಳನ್ನ ಜನರಲ್ಲಿ ಹೇಳ್ತಾ ಹೋದ್ರೆ, ಬುದ್ಧ ಅವರ ವಿಚಾರಗಳನ್ನ ಹೇಳ್ತಾ ಹೋದ್ರೆ ಜನರ ಸಮಸ್ಯೆಗಳೇ ಬಗೆಹರಿತವೆ. ಎಲ್ಲಾ ಧರ್ಮದಲ್ಲೂ ಒಳ್ಳೆ ವಿಚಾರಗಳನ್ನ ಹೇಳಿರುವಂತ ಶರಣರು, ಸೂಫಿ ಸಂತರು ಒಳ್ಳೆ ಹೇಳಿದ್ದಾರೆ, ಆದ್ರೆ ಅದನ್ನು ಐಡ್ ಮಾಡ್ತಾರೆ. ಈ ಪುರೋಹಿತಶಾಹಿ ವ್ಯವಸ್ಥೆ ಎಲ್ಲ ಧರ್ಮದಲ್ಲೂ ಇದೆ, ಆದ್ರೆ ಅವರು ಮೌಢ್ಯಗಳನ್ನು ಹೆಚ್ಚು ಬಿತ್ತುತ್ತಾರೆ ಹೊರತು ವೈಚಾರಿಕವಾದ ಜನರಿಗೆ ಉಪಯೋಗವಾಗುವಂತ ವಿಚಾರಗಳನ್ನು ಅವ್ರು ಹೇಳದೇ ಇಲ್ಲ. ಎಲ್ಲ ಧರ್ಮವೂ ಒಳ್ಳೆಯದನ್ನೇ ಹೇಳಿದಾವೆ, ಅದನ್ಯಾರೂ ಹೇಳಲ್ಲ. ಹಾಗಾಗಿ ಇಂಥ ಬೂಟಾಟಿಕೆ ಜನರನ್ನ ಮಾತುಗಳನ್ನು ಕೇಳುವ ಕಿವಿಗಳು ಕಡಿಮೆ ಆಗಬೇಕು. ಸತ್ಯವನ್ನು ಹೇಳುವ ಒಂದು ಪ್ರಜ್ಞಾವಂತಿಕೆ, ಅರಿವನ್ನು ವಿಸ್ತರಿಸುವ ಜನಸಂಖ್ಯೆ ಹೆಚ್ಚಾಗಲಿ ಅಂತ ಆಶಿಸ್ತಾ ಈ ಚಿಂತನೆ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.